ನಮಸ್ಕಾರ. ನೀವು ನೋಡ್ತಿರುವುದು ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ. ಜೂನ್ ಕಳೆದರೂ ಧರೆಗಿಳಿಯದ ಮಳೆರಾಯ, ಆಕಾಶದತ್ತ ರೈತರ ಚಿತ್ತ. ಎಸ್, ಮಸ್ಕಿ ತಾಲೂಕಿನಲ್ಲಿ ನಿರೀಕ್ಷಿತ ಸಮಯಕ್ಕೆ ಮುಂಗಾರು ಮಳೆ ಆರಂಭವಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಹಲವು ಪ್ರದೇಶಗಳಲ್ಲಿ ಮಳೆಯ ಕೊರತೆಯಿಂದ ಬಿತ್ತನೆ ಕಾರ್ಯ ವಿಳಂಬವಾಗಿದ್ದು, ಈಗಾಗಲೇ ಹೊಲ ಸಿದ್ಧಪಡಿಸಿಕೊಂಡಿರುವ ರೈತರು ಮಳೆಯ ನಿರೀಕ್ಷೆಯಲ್ಲಿ ಕಾಯ್ತಿದ್ದಾರೆ. ಮಳೆ ಅಭಾವದಿಂದ ಕೆರೆ ಕಟ್ಟೆಗಳಿಂದ ನೀರಿನ ಮಟ್ಟ ಕುಸಿದಿದ್ದು ಕೃಷಿ ಚಟುವಟಿಕೆಗಳ ಮೇಲೂ ಪರಿಣಾಮ ಬೀರಿದೆ. ಬಿತ್ತನೆಗಾಗಿ ಬೀಜ ಖರೀದಿ ಮಾಡಿಕೊಂಡು ರೈತರು ಬೆಳೆ ಹಾನಿ ಹಾಗೂ ಆರ್ಥಿಕ ನಷ್ಟದ ಭೀತಿಯಲ್ಲಿ ಇದ್ದಾರೆ. ತಾಲೂಕಿನ ಒಟ್ಟು 37,000 ಹೆಕ್ಟೇರ್ ಸಾಗುವಳಿ ಪ್ರದೇಶದಲ್ಲಿ ಸುಮಾರು 24,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗೆ ಸಿದ್ಧತೆ ನಡೆದಿದ್ದು, ಈಗಾಗಲೇ 10,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ. ರೈತ ಸಂಘದ ಪ್ರತಿಕ್ರಿಯೆ. ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ಗಿ ಅವರು, ಮಳೆ ಕೈಕೊಟ್ಟರೆ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದ್ದು, ಸರ್ಕಾರ ತಕ್ಷಣ ಪರಿಸ್ಥಿತಿ ಪರಿಶೀಲಿಸಿ ಅಗತ್ಯ ಪರಿಹಾರ ಘೋಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಈಗ ಸಂಪೂರ್ಣವಾಗಿ ಎಲ್ಲಾ ರೈತರು ಮುಂಗಾರು ತುರ್ತಾಗಿ ಬಿತ್ತನೆ ಮಾಡಿದ್ದಾಗಿದೆ. ಹ್ಞೂ ಸರ್. ಅದೇ ರೀತಿ ಇವತ್ತು ಮಳೆ ಕೈ ಕೊಟ್ಟಿರೋದ್ರಿಂದ ಸಂಪೂರ್ಣವಾಗಿ ರೈತರು ಕಂಗಾಲಾಗುವ, ಆರ್ಥಿಕ ದಿವಾಳಿ ಆಗುವ ಸ್ಥಿತಿ ಕಾಣ್ತಾ ಇದೆ. ಹೌದು ಸರ್. ಯಾಕೆ ಅಂತಂದ್ರೆ ಇವತ್ತು ಯಾವುದೇ ಬೀಜ ನಾನು ಮಾರ್ಕೆಟ್ಗೆ ಹೋಗಿದ್ದೆ ತಂದು ಬಿತ್ತುವಂತ ಅನಿವಾರ್ಯತೆ ಇದೆ. ನನ್ನ ಮನೆಯಲ್ಲಿ ಯಾವುದೇ ಬೀಜ ಇಲ್ಲ. ಮತ್ತು ಬಿತ್ತನೆ ಬಾಡಿಗೆ ಮತ್ತು ಬೀಜದ ಖರ್ಚು, ಗೊಬ್ಬರದ ಖರ್ಚು, ಒಂದೊಂದು ಎಕರೆಗೆ ಕನಿಷ್ಠ ಏನಿಲ್ಲ ಅಂತಂದ್ರೆ 7,000 ರಿಂದ 10,000 ರೂಪಾಯಿ ಖರ್ಚಾಗಿದೆ. ಓಕೆ ಸರ್. 7,000 ರಿಂದ 10,000 ರೂಪಾಯಿ. ಹ್ಞೂ ಸರ್. ಬೀಜ ಮತ್ತು ಬಿತ್ತನೆ ಖರ್ಚು ಮತ್ತೆ ಗೊಬ್ಬರದ ಖರ್ಚು ಸೇರಿ ಈ ಸರ್ಕಾರ ಇದಕ್ಕೆ ತಕ್ಷಣವಾಗಿ ಪರಿಶೀಲನೆ ಮಾಡಬೇಕು. ರೈತರಿಗೆ ಪರಿಹಾರ ಕೊಡಬೇಕು. ಯಾಕೆ ಅಂತಂದ್ರೆ ಈ ರಾಜ್ಯಾದ್ಯಂತ ಸಂಪೂರ್ಣ ಬರಗಾಲದ ಛಾಯೆ ಕಂಡು ಬರ್ತಾ ಇದೆ. ತುಂಗಭದ್ರಾ ಡ್ಯಾಮನ್ನು ನಿರೀಕ್ಷೆ ಮಾಡಬಹುದು ನಾವು. ತುಂಗಭದ್ರಾ ಡ್ಯಾಮ್ನಲ್ಲಿ ಈ ವರ್ಷ ಇವತ್ತಿನ ವಾಸ್ತುಸ್ಥಿತಿ 9 TMC ನೀರು ಮಾತ್ರ ಇದೆ. ಹೋದ ವರ್ಷ ಇದೇ ತಾರೀಕು ಇದೇ ತಿಂಗಳಿಗೆ 50 TMCಗೂ ಹೆಚ್ಚಿತ್ತು, 55 TMCಗೂ ನೀರು ಹೆಚ್ಚಿತ್ತು. ಆದ್ರೆ ಈ ವರ್ಷ ಕೇವಲ 9 TMC ಮಾತ್ರ ನೀರಿರೋದ್ರಿಂದ ಏನೋ ಮುಂಗಾರು ನಮ್ ಕೈ ಕೊಡುತ್ತೆ ಅನ್ನೋದು 100% ಗ್ಯಾರಂಟಿ ಆಗಿದೆ. ಅದಕ್ಕೆ ಸರ್ಕಾರ ಸಂಪೂರ್ಣ ಇದ್ರ ಬಗ್ಗೆ ಎಲ್ಲಾ ಸರ್ವೆ ಮಾಡಿ ಆಗಿರ್ತಕ್ಕಂತ ರೈತರಿಗೆ ಕನಿಷ್ಠ ಸಾಲ ಮಾಡಿ, ಮುಂಗಾರು ಸಾಲ ಮಾಡಿನೇ ಬಿತ್ತನೆ ಮಾಡಿದೀವಿ ನಾವು. ಕನಿಷ್ಠ ರೈತರ ಮೇಲೆ ಆಗ್ತಕ್ಕಂಥ ಹೊರೆ ಸರ್ಕಾರ ನೀಗಿಸಕ್ ಸಾಧ್ಯ ಐತಿ. ಸರ್ಕಾರ ಅದನ್ನ ನೀಗಿಸ್ಬೇಕು. ಸರ್ಕಾರ ಅದ್ರ ಬಗ್ಗೆ. ಮಸ್ಕಿಯಲ್ಲಿ ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿ ರೈತರು ದಿನ ಕಳೀತಾ ಇದ್ದು, ಶೀಘ್ರದಲ್ಲೇ ಉತ್ತಮ ಮಳೆಯಾಗಲಿ ಎಂಬ ಆಶಯ ವ್ಯಕ್ತವಾಗಿದೆ. ವರದಿ ಎಸ್ ನಜೀರ್, ಮಸ್ಕಿ, ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ, ಮಸ್ಕಿ. Subscribe now and press the bell icon. Never miss an update.